ಸ್ವಲ್ಪ ಯಾಮಾರಿದ್ರೆ ಯಾವ ತರ ಫ್ರಾಡ್ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋನ ಫುಲ್ ನೋಡಿ ಗೊತ್ತಾಗುತ್ತೆ. Can you tell me how it is possible zero interest loan? Because there is some tax saving purpose of Bajaj. That's why we are giving this zero rate of interest of loan to you. Okay. Bajaj is saving tax. Bajaj saving tax. Huh. How it That's is why. possible? See, For our I tax. required one 2 lakh rupees loan I'm looking for, but zero interest. You are Actually, looking for 2 lakhs. yeah, I already tried in IDFC. They are all charging around 13, 11.2 like that per But we are annum. giving minimum 5 lakh rupees loan at zero rate of interest. Yeah, but how it is possible? That's I'm asking. What is the? Because you know very well March is the month end of the financial year. Correct. Okay. So in the financial year ending, we are paying our tax. That is the purpose we are providing this loan to you. Okay. Got it. But are you looking only 2 lakhs or like 5 lakhs is also okay? No, 2 lakh is enough for me. ಸ್ಕ್ಯಾಮ್ ತಿಳ್ಕೊಳ್ಳಿ ಸ್ನೇಹಿತರೆ, ಯಾವ್ಯಾವ ತರ ಸ್ಕ್ಯಾಮ್ ಮಾಡ್ತಾರೆ ಅಂತ ಅನ್ಬಿಟ್ಟು ನೋಡಿ. ಅವನೇ ಕಟ್ ಮಾಡ್ದ, ನನಗೆ 2 ಲಕ್ಷ ಬೇಕು ಅಂತ ನಾನು ಹೇಳ್ದೆ. ಬಡೇ ಇದ ಡಿಸ್ಕನೆಕ್ಟ್ ಮಾಡ್ಬಿಟ್ಟ. ನಾನು ಎಲ್ಲ ಮೈಕ್ ಎಲ್ಲ ಹಾಕೊಂಡು ಎಲ್ಲ ರೆಡಿ ಆಗಿದೆ. ಇದ್ರ ಬಗ್ಗೆ ಈ ತರ ಸ್ಕ್ಯಾಮ್ಗಳು ಬರ್ತವೆ ಝೀರೋ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಅಂತ ಅಂದ್ಬಿಟ್ಟು. ಈ ತರ ಝೀರೋ ಗೀರೋ ಅನ್ನೋದು ಯಾವ್ದು ಇರೋದಿಲ್ಲ, ಬರೀ ಈ ತರ ಯಾಮರ್ಸೋರು ಇರ್ತಾರ. ಆಯ್ತಾ, ಅವನೇ ಕಟ್ಕೊಂಡ್ಬಿಟ್ಟ ಜೊತೆಗೆ. ಅಟ್ಲೀಸ್ಟ್ ಅವನ್ನ ಸ್ವಲ್ಪ ಮಾತಾಡ್ಸೋಣ, ಯಾವ ತರ ಯಾಮರ್ಸ್ತಾರೆ ಏನು ಅಂತ ಎಲ್ಲ ಡೀಟೇಲ್ಸ್ ತಿಳ್ಕೊಳೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದು. ಇದೇ ತರ ನಿಮ್ಗೆ ಯಾವ್ದಾದ್ರು ಈ ಸ್ಕ್ಯಾಮ್ ಕಾಲ್ ಬಂತು ಅಂತಂದ್ರೆ ಯಾವ್ದೇ ಕಾರಣಕ್ಕೂ ರೆಸ್ಪಾನ್ಸ್ ಕೊಡಕ್ ಹೋಗ್ಬೇಡಿ. ಇಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ. ಆಯ್ತಾ, ನೀವು ಆಕ್ಚುಲಿ ಕಟ್ ಮಾಡ್ಬಿಟ್ಟ, ಅದನ್ನ ಫುಲ್ ರೆಕಾರ್ಡ್ ಮಾಡ್ಕೊಂಡು ನಿಮ್ಗೆ ತಿಳ್ಸೋಣ ಅಂತಾನೆ ಪ್ಲಾನ್ ಮಾಡಿದ್ದು. ಬಟ್ ಏನ್ ಮಾಡೋಣ, ಬಡೇ ಇದಾಗ ಕಟ್ ಮಾಡ್ಬಿಟ್ಟ. ಯಾವ ತರ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇವ್ರದ್ದು ಸ್ಕ್ಯಾಮ್ ಮಾಡುವ ರೀತಿ ಹೆಂಗೆ ಅಂತ ಅಂದ್ರೆ, ಈಗ ನಾವು ಬಜಾಜ್ ಫೈನಾನ್ಸ್ ಇಂದ ಫೋನ್ ಮಾಡಿದೀವಿ, ಎಲ್ಲ ಅದೇ ನೀಟಾಗಿ ಮಾತಾಡ್ತಾರೆ, ಫುಲ್ ಇಂಗ್ಲಿಷ್ ಅಲ್ಲಿ, ಫ್ಲೂಯೆಂಟ್ ಇಂಗ್ಲಿಷ್ ಅಲ್ಲೆಲ್ಲ ಮಾತಾಡ್ತಾರೆ. ಸ್ಕ್ಯಾಮ್ ಮಾಡೋ ರೀತಿ ಹೆಂಗೆ ಅಂತಂದ್ರೆ, ಇವ್ರದ್ದು ನಿಮ್ಗೆ 0% ಅಲ್ಲಿ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಈಗ ಲೋನ್ ನ ಪ್ರೊವೈಡ್ ಮಾಡ್ತೀವಿ. ಆದರೆ ಅದರ ಬದಲಾಗಿ ನೀವು ಮಾಡ್ಬೇಕಿರೋದು ಏನಂತಂದ್ರೆ, ನಮ್ಗೊಂದು ಸೆಕ್ಯೂರಿಟಿ ಬೇಕಲ್ವಾ. ಏನೋ ನಾಳೆ ದಿವಸ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋಯ್ತು, ಸಪೋಸ್ ಏನೋ ಒಂದಂತ ಕತೆ ಅಂತ ಅನ್ಕೊಳ್ಳಿ. ಆಯ್ತಾ, ಹೆಚ್ಚು ಕಡಿಮೆ ಆಗೋಗುತ್ತೆ, ಆದ್ರೆ ನಮ್ಗೊಂದು ಸೆಕ್ಯೂರಿಟಿ ಬೇಕು. ಇದು ಪರ್ಸನಲ್ ಲೋನು, ಇದಕ್ಕೆ ಹೆಂಗಪ್ಪ ಸೆಕ್ಯೂರ್ ಮಾಡ್ಕೊಳೋದು? ಅದ್ರ ಬದಲಾಗಿ ನಾವು ನಾವು ಏನ್ ಮಾಡ್ತೀವಿ ಅಂದ್ರೆ, ನಿಮ್ಗೊಂದು ಇನ್ಶೂರೆನ್ಸ್ ಮಾಡಿಸ್ಬಿಡ್ತೀವಿ ಬಜಾಜ್ ಅಲ್ಲಿ ಅಂತ. ಇವ್ರು ಒಂಥರ ಏಜೆಂಟ್ಗಳೇನೆ, ಒಂಥರ ಸ್ಕ್ಯಾಮ್ ಏಜೆಂಟ್. ಆಯ್ತಾ, ನಿಮ್ಮ ಹೆಸರಲ್ಲಿ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಒಂದು 15,000 20,000 2 ಲಕ್ಷ ಅಂತ ಅಂದ್ರೆ ಒಂದು 15-20 ಸಾವಿರ ಬರುತ್ತೆ ಒಂದು ಇನ್ಶೂರೆನ್ಸ್. ಒಂದು 24 ತಿಂಗಳು 3 ವರ್ಷವರೆಗೂ ನಾವು ನಿಮ್ಗೆ ಕೊಡ್ತೀವಿ. ಆ ಇನ್ಶೂರೆನ್ಸ್ ನ ನಿಮ್ಮಲ್ಲಿ ಇಟ್ಕೊಳ್ಳಿ. ಆ ಇನ್ಶೂರೆನ್ಸ್ ಪೇಪರ್ಸ್ ಏನಿರುತ್ತೆ ಅದನ್ನ ನಮಗ್ ಕೊಟ್ಟಿರಿ ಅಂತ ಅಂದ್ಬಿಟ್ಟು ಫಸ್ಟ್ ನಿಮ್ ತಲೆಗೊಂದು ಇನ್ಶೂರೆನ್ಸ್ ನ ಮಾಡಿಸ್ತಾರೆ. ಆಯ್ತಾ, ಈ ಇನ್ಶೂರೆನ್ಸ್ ಮಾಡಿಸಿದ್ಮೇಲೆ ನಿಮ್ಗೆ 0% ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಾವು ದುಡ್ಡು ಕೊಡೋದು ಅಂತಾರೆ. ಬಟ್ ಆ ತರ ಯಾವುದೇ ಕಾರಣಕ್ಕೂ ಬರಲ್ಲ. ಒಂದು ಸತಿ ನೀವೇನಾದ್ರೂ ನಿಮ್ದು ಎಲ್ಲ ಡೀಟೇಲ್ಸ್ ಎಲ್ಲ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಏನಿದೆ ನಿಮ್ ಡೀಟೇಲ್ಸ್ ಎಲ್ಲ ಈ ಇನ್ಶೂರೆನ್ಸ್ ಪಾಲಿಸಿ ಮಾಡ್ಸಕ್ ನೀವು ಹಾಕ್ತೀರಾ ಅನ್ಕೊಳ್ಳಿ, ಅಪ್ಲೈ ಮಾಡ್ಬಿಟ್ರಿ ಅನ್ಕೊಳ್ಳಿ. ಆಯ್ತಾ, ಅಲ್ಲಿಂದ ಇವ್ರದ್ದು ಕೇಲು ಸ್ಟಾರ್ಟ್ ಆಗುತ್ತೆ. ಒಂದ್ಸತಿ ನಿಮ್ ತಲೆಗೊಂದು ಇನ್ಶೂರೆನ್ಸ್ ಎತ್ತಾಕ್ಬಿಡ್ಬೇಕು, ನಿಮ್ಮ ಪೇಮೆಂಟ್ ಒಂದ್ಸತಿ ಈಸ್ಕೊಬಿಡ್ಬೇಕು. ಅದನ್ನ ಒಂದ್ಸತಿ ಅಪ್ರೂವ್ ಮಾಡ್ತಾರೆ. ಅದಾದ್ಮೇಲೆ ಇವರು ಯಾವ ಲೋನು ಕೊಡಲ್ಲ, ಏನೂ ಮಾಡಲ್ಲ. ಆಯ್ತಾ, ಅಷ್ಟೇ, ಅಲ್ಲಿಗೆ ಮುಗೀತು. ಸೊ ಈ ತರ ಸ್ಕ್ಯಾಮ್ ಮಾಡ್ತಾರೆ. ಈ ತರ ಸ್ಕ್ಯಾಮ್ ಇಂದ ಹುಷಾರಾಗಿದೆ. ಇದು ತುಂಬಾ ಜನಕ್ಕೆ, ನನಗೆ ಆಲ್ರೆಡಿ ನನ್ ಸಬ್ಸ್ಕ್ರೈಬರ್ ಒಂದು 2-3 ಜನ ಹೇಳ್ತಿದ್ರು, ಬ್ರೋ ಈ ತರ ಆಗೋಯ್ತು, ಏನ್ ಮಾಡೋದು ಬ್ರೋ, ಯಾವ ತರ ಅಮೌಂಟ್ ಈಸ್ಕೊಳೋದು ಅಂತ. ಸೇಮ್ ಕಾಲ್ ನನಗೆ ಇವತ್ತು ನನಗ್ ಬಂದಿದೆ. ಆಯ್ತಾ, ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಈ ವಿಡಿಯೋ ಮಾಡಕ್ಕಿಂತ ಮುಂಚೆ ಒಂದು 3-4 ನಿಮಿಷ ಮುಂಚೆ ಮಾತಾಡ್ತಾ ಇದ್ದೆ. ಆಮೇಲೆ ಅನ್ಸ್ತು ಈ ವಿಡಿಯೋ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಆನ್ ಮಾಡ್ಕೊಂಡೆ. ಬಟ್ ಇದ ಮಾತಾಡ್ತಾ ಇದ್ದ, ಅದೇ ಟೈಮಲ್ಲಿ ಕಟ್ ಮಾಡ್ಬಿಟ್ಟ. ಸೊ ಅವನಿಗೆ ಗೊತ್ತಾಯ್ತು ಇವನು ಇಂಗ್ಲೀಷಲ್ಲಿ ಮಾತಾಡ್ತಾವನೆ ಅಂದ್ರೆ ಇವನಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಕೆಲವೊಂದು ಕ್ವಶನ್ ಕೇಳ್ತಾನೆ, ಯಾವ ತರ ಝೀರೋ ಕೊಡ್ತೀವಿ ಅಂದ್ರೆ, ಝೀರೋ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಹೆಂಗ್ ಕೊಡ್ತೀರಿ? ನಾನು ಆಗ್ಲೇ ಹೇಳಿದ್ನಲ್ಲ, ನೋಡ್ರಿ ನಾನು ಹುಡುಕ್ತಾ ಇದ್ದೀನಿ 2 ಲಕ್ಷ ರೂಪಾಯಿ. ಆದ್ರೆ IDFC ಅಲ್ಲೆಲ್ಲ ಬಂದ್ಬಿಟ್ಟು ಮಿನಿಮಮ್ ಅಂದ್ರು 11.2 13 14 ವರ್ಗೂ ಕೊಡ್ತಾ ಇದಾರೆ. ನೀವ್ ಯಾವ ತರ ಕೊಡ್ತಿದ್ದೀರಾ ಅಂತ ಕೇಳೋ ಅಷ್ಟರಲ್ಲಿ
ಕಟ್ ಮಾಡ್ಬಿಟ್ಟ. ಆಕ್ಚುಲಿ ಹೇಳ್ಬೇಕಾದ್ರೆ ಅವ್ನು ಮಾತಾಡಿದ್ದಿದ್ರೆ ಇನ್ನೂ ಅವನ್ನ ಕರೆಕ್ಟ್ ಯಾವ ತರ ಸ್ಕ್ಯಾಮ್ ಮಾಡ್ತಾನೆ ಅನ್ನೋದನ್ನ ನೀಟಾಗಿ ನಿಮ್ಗೆ ವಿವರಿಸ್ಬೋದಿತ್ತು. ಬಟ್ ಏನ್ ಮಾಡೋಣ, ಕಟ್ ಆಗೋಯ್ತು. ಈ ತರ ಸ್ಕ್ಯಾಮ್ಗಳಿಂದ ಹುಷಾರಾಗಿರಿ ಸ್ನೇಹಿತರೆ. ನಿಮ್ ದುಡ್ಡು ಹೋಗುತ್ತೆ ಹೊರತು ಅವ್ರಿಗೇನಿಲ್ಲ. ಒಂದು ಇನ್ಶೂರೆನ್ಸ್ ಹಾಕೊಟ್ಬಿಟ್ಟು ನಿಮ್ ತಲೆ ಮೇಲೆ ಹಾಕ್ಬಿಟ್ರೆ ಆತಗೆ ದುಡ್ಡು ಹೋಗ್ಬಿಡುತ್ತೆ. ಒಂದು 15-20 ಸಾವಿರ 30 ಸಾವಿರ ನಿಮ್ ಕೈಯಿಂದನೂ ದುಡ್ಡು ಕಟ್ಟಿಸ್ಬಿಡ್ತಾರೆ. ಅತ್ತಾಗ ಇಟ್ಕೊಳಂಗೂ ಇಲ್ಲ, ಅತ್ತಾಗ ಬಿಸಾಕಂಗೂ ಇಲ್ಲ ಅಂತ ಆ ಲೆಕ್ಕಾಚಾರದಲ್ಲಿ ತಂದು ಇಟ್ಬಿಡ್ತಾರೆ. ಇವ್ರದ್ದು ಮೇನ್ ಅದೇನೆ ಇರೋದು. ಈ ತರ ಸುಮಾರು ಜನಕ್ಕೆ ನಡೆದಿದೆ ಆಯ್ತಾ, ಈ ತರ ಸ್ಕ್ಯಾಮ್ಗಳು. ಪಾಪ ಏನೋ 0 ರೇಟ್ ಆಫ್ ಇಂಟ್ರೆಸ್ಟು ಹೆಂಗೋ ನಮ್ಗೆ ಅಮೌಂಟ್ ಕೊಡ್ತಾರೆ. ಆದ್ರೆ ಅದ್ರ ಬದಲಾಗಿ ಜಸ್ಟ್ ನಮ್ದೇನು ಒಂದ್ 20 ಸಾವಿರ ಕೊಟ್ಬಿಟ್ಟು 0% ಅಲ್ಲಿ ಇರುತ್ತಲ್ಲ, ಒಂದು ಇನ್ಶೂರೆನ್ಸ್ ಮಾತ್ರ ಇಟ್ಬಿಟ್ರೆ ಸಾಕು ಆಯ್ತಾ. ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನಮ್ಗೇನಾದ್ರು ಹೆಚ್ಚು ಕಡಿಮೆ 1 ವರ್ಷ 2 ವರ್ಷ 3 ವರ್ಷ ಈ ಲೋನ್ ಮುಗಿಯೋಷ್ಟ್ರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇನ್ಶೂರೆನ್ಸ್ ಅಲ್ಲಿ ಕಟ್ಕೊಡ್ತಾರೆ ಅನ್ನೋದು ಆ ಲೆಕ್ಕಾಚಾರದಲ್ಲಿ ಇರೋದೆಲ್ಲ. ಇದು ತುಂಬಾ ಜನಕ್ಕೆ ಬರುತ್ತೆ ಈ ತರ ಫ್ರಾಡ್ ಕಾಲ್ಗಳು. ಇದರಿಂದೆಲ್ಲ ಹುಷಾರಾಗಿರಿ. ಸೊ ತುಂಬಾ ಜನ ಯಾಮಾರೋದೇನಂತ ಅಂದ್ರೆ ಲೋನ್ ಇಂದಾನೆ ತುಂಬಾ ಜನ ಯಾಮಾರಿಸೋದು. ಅದು ತುಂಬಾ ಈಸಿ ಇದೆ. ಯಾವ ತರ ಫ್ರಾಡ್ ಮಾಡ್ತಾರೆ ನೋಡ್ರಿ, ಈಸಿಯಾಗಿ ಆಯ್ತಾ. ಲೋನ್ ಕೊಡ್ತೀವಿ, 0 ರೇಟ್ ಆಫ್ ಇಂಟ್ರೆಸ್ಟ್ ಅಂದಿದ ತಕ್ಷಣ ನಮ್ಮ ಮೈಂಡ್ಗೆ ಟಂಗ್ ಅಂತ ಹೊಡೆದ್ಬಿಡ್ತು. ಅದಾದ್ಮೇಲೆ ಮೆಲ್ಲೆ ಬರ್ತಾನೆ. ಯಾಕಂದ್ರೆ ಇದಕ್ಕಿಂತ ಮುಂಚೆನೆ ಈ ತರ ಒಂದು ಫ್ರಾಡ್ ಕಾಲ್ ಬಂದಿತ್ತು. ಆಕ್ಚುಲಿ ಅದನ್ನು ವಿಡಿಯೋ ಮಾಡ್ಕೊಳೋಣ ಅನ್ಕೊಂಡೆ, ಆಗಿಲ್ಲ. ಇವತ್ತು ಇದಕ್ಕೆ ಮಾಡೋಣ ಅಂತ ಹೋದೆ. ಬಟ್ ಏನಂತಂದ್ರೆ ಮಧ್ಯದಲ್ಲಿ ಮಾತಾಡ್ತಾನೆ ಕಟ್ ಮಾಡ್ಬಿಟ್ಟ. ಹೇಳ್ದಂಗೆ ಕೇರ್ಫುಲ್ ಆಗಿರಿ. ಯಾವುದೇ ಕಾರಣಕ್ಕೂ ಈ ತರ ಫ್ರಾಡ್ ಕಾಲ್ ಬಂದಾಗ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ನಾವು 0 ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಕೊಡ್ತೀವಿ, 5 ವರ್ಷ ಕೊಡ್ತೀವಿ. ಹಾಗೆ ಇವಾಗ ಹೆಂಗೆ ನೀವು ಕೊಡ್ತೀರಾ ಅಂತ ನಾನು ಪ್ರಶ್ನೆ ಹಾಕಿದಕ್ಕೆ, ಅವನಿಗೆ ಕ್ವಶನ್ ಹಾಕಿದಕ್ಕೆ ಅವನೇನಂದ, ನಾವು ಆಕ್ಚುಲಿ ಇವಾಗ ಮಾರ್ಚ್ ವರ್ಷ ಮುಗಿತಾ ಇದೆ ಅಲ್ವಾ, ಇವಾಗ ಏಪ್ರಿಲ್ ಇಂದ ಇದು ಅಂದ್ರೆ ವರ್ಷದ ಕೊನೆ ಏಪ್ರಿಲ್ ಮಾರ್ಚ್ ಅಲ್ಲಿ ಇವಾಗ ಅದೆಲ್ಲ ಆಡಿಟ್ ಮಾಡ್ಬೇಕಲ್ವಾ. ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ಈ ಟೈಮಲ್ಲಿ 0% ಅಲ್ಲಿ ಕೊಡ್ತೀವಿ. ನಮ್ಗೆ ತೋರಿಸ್ಬೇಕಾಗುತ್ತೆ ನಮ್ಮ ಇನ್ವೆಸ್ಟರ್ಗಳಿಗೆ ನಾವು ಇಷ್ಟು ಬಡ್ಡಿಗೆ ದುಡ್ಡು ಕೊಟ್ಟಿದೀವಿ, ನಾವು ಇಷ್ಟು ಲೋನ್ ಕೊಟ್ಟಿದೀವಿ ಅಂತ ತೋರಿಸ್ಬೇಕಾಗುತ್ತೆ. ಹಾಗೆ ಇನ್ಶೂರೆನ್ಸ್ ಕಂಪ್ನಿಗಳು ಕೂಡ ಅಂತ ಅಂದ್ಬಿಟ್ಟು ಇವ್ರಿಗೆಲ್ಲ ಏನಂತಂದ್ರೆ, ಇವ್ರು ಇನ್ಶೂರೆನ್ಸ್ ಮಾಡಿಸಿದ್ರೆ ಇವ್ರಿಗೆ ಕಮಿಷನ್ ಸಿಗುತ್ತೆ ಆಯ್ತಾ. ಆ ರೀಸನ್ಗೋಸ್ಕರ ಏನ್ ಮಾಡ್ತಾರೆ, ಈ ಒಂಥರ ಸ್ಕ್ಯಾಮೆ. ನಿಮ್ಮನ್ನ ಡೈರೆಕ್ಟ್ ಆಗಿ ಇನ್ಶೂರೆನ್ಸ್ ಅಂತೂ ಮಾರಕ್ ಆಗಲ್ಲ. ನಮ್ಮ ಹತ್ರ ಈ ತರ ಬಜಾಜ್ ಫೈನಾನ್ಸ್ ಯಾವ್ದೋ ಒಂದು ಇನ್ಶೂರೆನ್ಸ್ ಇರುತ್ತೆ. ಇವಾಗ ಬಜಾಜ್ ಅಂತ ಹೆಸರು ಹೇಳಿದಲ್ವಾ, ಇವರು ಬಜಾಜ್ ಅವ್ರದೇನೆ ಮೋಸ್ಟ್ಲಿ ಇರ್ಬೋದು ಅನ್ಕೊಂಡಿದೀನಿ. ಏನು ಏಜೆಂಟ್ ಆಗಿರ್ಬೋದು. ಬಜಾಜ್ ಅವ್ರದೇನೆ ನಾವು ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಟ್ಬಿಡ್ತೀವಿ, ಒಂದು 10 ಲಕ್ಷದ್ದು ಇಷ್ಟ ಆಗುತ್ತೆ, ನೀವೊಂದು 3 ಲಕ್ಷನೋ 5 ಲಕ್ಷ ಎಷ್ಟೋ ಎತ್ಕೊಳ್ಳಿ ಅಂತ ಅಂದ್ಬಿಟ್ಟು ನಿಮ್ ತಲೆಗೆ ಒಂದು ಅಮೌಂಟ್ನ ಹಾಕ್ತಾರೆ. ಬಟ್ ಅಲ್ಲಿ ಅಮೌಂಟ್ ಬರಲ್ಲ. ಯಾವುದೇ ಕಾರಣಕ್ಕೂ ನಿಮ್ಗೆ ಲೋನ್ ಅಂತೂ ಕೊಡೋದಿಲ್ಲ, ಲೋನ್ ಅಮೌಂಟ್ ಬರೋದಿಲ್ಲ. ಜಸ್ಟ್ ನಿಮ್ಗೆ ಸೆಲ್ ಮಾಡೋದು, ಮಿಸ್ಲೀಡಿಂಗ್ ಸೆಲ್ ಅಂತ ಅಂತಾರೆ ಇದನ್ನ. ಮಿಸ್ಲೀಡ್ ಮಾಡ್ಬಿಟ್ಟು ನಿಮ್ಗೆ ಒಂದು ಸೆಲ್ ಮಾಡ್ಬಿಡ್ತಾರೆ. ಹೆಂಗಾದ್ರೂ ಮಾಡಿ ನಿಮ್ ತಲೆಗೆ ಒಂದು ಇನ್ಶೂರೆನ್ಸ್ ಹಾಕ್ತಾರೆ. ಹಾಗಾಗಿ ಸ್ನೇಹಿತರೆ ಹುಷಾರಾಗಿರಿ ಈ ತರ ಫ್ರಾಡ್ ಕಾಲ್ಗಳಿಂದ. ಹಾಗೆ ಇಂಥದ್ದು ಬಂತು ಅಂತಂದ್ರೆ ನೀಟಾಗೆ ಡೀಟೇಲ್ಸ್ ತಿಳ್ಕೊಳ್ಳಿ. ಯಾವಾಗ ಅವರು ಮೆಲ್ಲ ಸ್ಲೋ ಆಗಿ ಬರ್ತಾರೆ ಎಲ್ಲಿಗೆ, ಈಗ ಅಮೌಂಟ್ ಹಾಕ್ಬೇಕಾಗುತ್ತೆ, ಒಂದು ಇನ್ಶೂರೆನ್ಸ್ ಮಾಡ್ಬೇಕಾಗುತ್ತೆ ಅಂತ ಯಾವಾಗ ಹಿಂಗ್ ಡೈವರ್ಟ್ ಮಾಡ್ಕೊಂಡ್ ಬರ್ತಾರಲ್ವಾ, ನೀವು ಆದಷ್ಟು ಮಾತಾಡ್ತಾ ಲಾಸ್ಟ್ಗೆ ನೋಡೋಣ, ಹಂಗೆ ಹಿಂಗೆ ಮಾಡೋಣ, ಇವಾಗ ಬೇಡ, ಇವಾಗ ಅರ್ಜೆಂಟ್ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು, ಇವಾಗ ನನಗೇನು ಅರ್ಜೆಂಟ್ ಇಲ್ಲ, ನಾನು ಇನ್ನು ಫ್ಯೂಚರಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ಳಿ. ನೀವು 0% ಅಲ್ಲಿ ಕೊಡ್ತಾರೆ, ನಾನು ಏನೋ ಮನೆ ರೆಡಿ ಮಾಡಿಸ್ಕೊತೀನಿ, ಇಲ್ಲ ಯಾವುದೋ ಒಂದು ಲೋನ್ ಹಾಕ್ಬಿಡ್ತೀನಿ, ಹಂಗಾಗ್ಬಿಡುತ್ತೆ. ಒಂದು ಇನ್ಶೂರೆನ್ಸು ಒಂದು 20 ಸಾವಿರ 30 ಸಾವಿರ ನಾನು ಕೊಟ್ಟರೆ ಸಾಕು, ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಂಡು ಒಂದು 5 ಲಕ್ಷ ನನಗೆ ಲೋನ್ ಸಿಗುತ್ತೆ, ಇದರಿಂದ ನನ್ನ ಸ್ವಲ್ಪ ಕಷ್ಟಗಳು ತೀರ್ತವೆ ಅಂತಂದ್ರೆ ಹಂಗೆ ತೀರಲ್ಲ. ನೀವು ಇನ್ನೂ ಒಂದು ಎಲ್ಲಾದ್ರೂ ಸಾಲ ಮಾಡ್ಕೊಂಡು ಒಂದು 30 ಸಾವಿರ ಇಲ್ಲ 20 ಸಾವಿರ ಇಲ್ಲ 50 ಸಾವಿರ ಸಾಲ ಮಾಡ್ಕೊಂಡು ಹೋಗಿ ಇನ್ಶೂರೆನ್ಸ್ ಕಟ್ಬಿಡ್ತೀರಾ, ಅಲ್ಲಿ ಮತ್ತೆ ನಿಮ್ ಕೈಯಿಂದಾನೆ ಎಕ್ಸ್ಟ್ರಾ ದುಡ್ಡು ಹೋಗುತ್ತೆ. ಹಾಗಾಗಿ ತುಂಬಾನೇ ಹುಷಾರಾಗಿರಿ ಆಯ್ತಾ. ಸೊ ಇಷ್ಟರಲ್ಲಿ ಕಟ್ಟಾಗೋಯ್ತು. ಇಲ್ಲ ಅಂದ್ರೆ ನಿಮ್ಗೆ ಇನ್ನೂ ಮಜಾ ಬಂದಿರೋದು ಈ ವಿಡಿಯೋದಲ್ಲಿ. ಯಾವ್ಯಾವ ತರ ನಾನು ಮಾತಾಡ್ತಿದ್ದೆ, ಯಾವ್ಯಾವ ತರ ಕೌಂಟ್ರು ಕ್ವಶನ್ ಕೇಳ್ತಿದ್ದೆ ಅಂತ ತುಂಬಾ ಮಜಾ ಬರೋದು. ಬಡ್ಡಿ ಮಗ ಕಟ್ಟೆ ಮಾಡಾಕ್ಬಿಟ್ಟಾತಗೆ. ಸೊ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದಲ್ಲಿ. ತುಂಬಾನೇ ಹುಷಾರಾಗಿರಿ. ಹೊರಗಡೆ ಇಳಿದ್ರೆ ಸಾಕು ಫಸ್ಟ್ ಲೂಟಿ ಹೊಡೆಯೋಣ ಅಂತ ಅಂದ್ಬಿಟ್ಟು ತಿರ್ಗಾಡ್ತಾ ಇರ್ತಾರೆ ಆಯ್ತಾ. ಮನೆಯಿಂದ ಕಾಲ್ ಹೊರಗಡೆ ಇಟ್ರೆ ಸಾಕು, ಹೆಂಗಾದ್ರೂ ಮಾಡಿ ಇವನು ಹೆಂಗಪ್ಪ ಲೂಟಿ ಹೊಡೆಯೋದು ಅನ್ನೋ ಲೆಕ್ಕಾಚಾರದಲ್ಲಿ ಓಡಾಡ್ತಾ ಇರ್ತಾರೆ ಜನಗಳು. ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರಿ. ಮತ್ತೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಹಾಗೆ ಕೆಲವೊಬ್ರು ಮಕ್ಕಳುಗಳಿಗೆ ಸ್ಕೂಲಲ್ಲೂ ಕೂಡ ಹೇಳಿರ್ತಾರೆ ಬಂದು, ಅಯ್ಯೋ ನಿಮ್ಮ ಮಗು ಆ ತರ ಸ್ಕೋರ್ ಮಾಡ್ಬಿಡ್ತು, ಈ ತರ ಸ್ಕೋರ್ ಮಾಡ್ಬಿಡ್ತು ಅಂತ ಅಂದ್ಬಿಟ್ಟು. ಸೊ ಇದು ನೆಕ್ಸ್ಟ್ ಟಾಪಿಕ್ ಅಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ಕೊಂತೀನಿ. ಯಾಕಂದ್ರೆ ಇಲ್ಲಾಂದ್ರೆ ತುಂಬಾನೇ ಲೆಂತ್ ಆಗ್ಬಿಡುತ್ತೆ ವಿಡಿಯೋ. ಸೊ ಸ್ನೇಹಿತರೆ ಆ ಟಾಪಿಕ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ಕವರ್ ಮಾಡ್ತೀನಿ.
ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ನಿಮ್ಮ ಬ್ರದರ್ನ. ಎಲ್ಲರಿಗೂ ನಮಸ್ಕಾರ.